ಆರಾಮಾ? ಒಳ್ಳೆ ಟ್ರಿಪ್ ಮೈಸೂರು. 15 ಸರಿ ಫೋನ್ ಮಾಡಿದ್ರು ಕಸ್ಟಮರ್ ಫೋನ್ ಎತ್ತಲಿಲ್ಲ. ವೈಟ್ರೆಸ್ ಮತ್ತೆ ಬಾಂಗ್ಡ. ನಮ್ಮ ಡ್ರೈವರ್ ಲೈಫ್ ಹೆಂಗಾಗ್ಬಿಡುತ್ತೆ ಅಂದ್ರೆ ಜೀವನ ಪೂರ್ತಿ ಅಡ್ಜಸ್ಟ್ಮೆಂಟ್ ಅಲ್ಲೇ ಹೋಗ್ಬಿಡ್ತದೆ. ಫುಲ್ ಊಟ ಗೀಟ ಆಯ್ವಲ್ಲ ಮೇಡಮ್. ನಾನು ಲಮ್ಸಮ್ ಬಾಡಿಗೆ ಹೋಗಿದ್ದು. ಇದನ್ನ ಏನಂತಾರೆ ಲಮ್ಸಮ್ ಅಂತ ನೀವು ಕೇಳಿದ್ರೆ ಪ್ಯಾಕೇಜ್ ಡ್ಯೂಟಿ ಹೋಗಿ ನಾನು ಯಾರು ಮಾಡಿದ್ದಿಲ್ಲ ಈ ಥರ ಡ್ರೈವರಲ್ಲಿ. ಫಸ್ಟ್ ಟೈಮ್ ಇವ್ರು ಮಾಡಬೇಕು ಅಂತ ಪ್ರಯತ್ನ ಪಟ್ಟವ್ರೆ. ಎಲ್ಲ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಏನಪ್ಪ ವಿಷಯ ಅಂದರೆ ನಮ್ಮ ಬಲರಾಮನ್ ತಗೊಂಡು ಇವತ್ತು ಮೈಸೂರು ಕಡೆಗೆ ಹೋಗ್ತಾ ಇದ್ದೇನೆ. ಒನ್ ಡೇ ಟ್ರಿಪ್ ಬಂದೈತೆ. ಇವತ್ತು ಭಾನುವಾರ ಒನ್ ಡೇ ಟ್ರಿಪ್ಪು ಫುಲ್ಲು ಮೈಸೂರೆಲ್ಲ ನೋಡಿಕೊಂಡು ವಾಪಸ್ ಬರೋ ಥರ ಇರೋದು ಪ್ಲ್ಯಾನು. ನಮ್ಮ ಬಲರಾಮನ್ನ ಫುಲ್ ವಾರ್ಮಪ್ ಆಗಿಬಿಟ್ಟಿದ್ದೀನಿ. ವಾರ್ಮಪ್ ಆಗ್ತಾವನೆ. ಟೈಮ್ ಬಂದು ಸುಮಾರು 5 ಕಾಲು ಆಗ್ತೈತೆ. ಪಿಕಪ್ ಇರೋದು 6 ಕಾಲಿಗೆ. ಮಾರತಳ್ಳಿಯಿಂದ ಪಿಕಪ್ ಇರೋದು. ಈಗ ಡೈರೆಕ್ಟಾಗಿ ನಾನ್ ಸ್ಟಾಪು ಮಾರತಳ್ಳಿಗೆ ಹೋಗಬೇಕು. CNG ನಿನ್ನೆ ನೈಟ್ ಹಾಕ್ಸಿದೆ, ಬಟ್ 3 ಪಾಯಿಂಟ್ ಕಮ್ಮಿ ಆಗೈತೆ. ಪ್ರೆಷರ್ ಇಲ್ಲ ಅನ್ಕೊತೀನಿ ಆ ಕಾರಣದಿಂದ. ಹೋಗ್ತಾ ಕನ್ಮಂಗ್ಲದಲ್ಲಿ ಹಾಕಿಸ್ಕೊಂಡು ಏನೋ ಬಂಕ್ ಓಪನ್ ಇದ್ದರೆ ಹಾಕಿಸ್ಕೊಂಡು ಸೀದಾ ಹೊಡ್ತಾರದ. ಇವತ್ತು ಬಂಪರ್ ಜಾಮ್ ಇರುತ್ತೆ ಆ್ಯಸ್ ಯೂಶುವಲ್ ಮೈಸೂರು. ಅದು ಬೇರೆ ಭಾನುವಾರ ಹೋಗ್ತಾ ಇರೋದು. ಮಳೆ ಇರ್ಬೋದು ಅಂತ ನನಗೆ ಅನಿಸಿಕೆ. ನೀನು ನೈಟು ಅಷ್ಟೇ ಸಿಕ್ಕಾಬಿಟ್ಟು ಜೋರು ಮಳೆ ಬಿತ್ತು. ಬಲರಾಮ ಫುಲ್ ಗಲೀಜಾಗಿಬಿಟ್ಟಿದೆ. ಇಷ್ಟೊತ್ತು ಇವಾಗ ಕ್ಲೀನಾಗಿ ಎಲ್ಲ ಬಟ್ಟೆಲಿ ಒರೆಸ್ಕೊಂಡು ಇವಾಗ ಓಡ್ತಾ ಇದ್ದೀನಿ. ಯಾಕಂದರೆ ಕಸ್ಟಮರ್ ಇಂಪ್ರೆಷನ್ನು ಸಿಕ್ಕಾಬಿಟ್ಟು ಇಂಪಾರ್ಟೆಂಟು. ಫಸ್ಟ್ ಇಂಪ್ರೆಷನ್ನೇ ಬ್ಯಾಡ್ ಆಗಿಬಿಟ್ರೆ ಅವಾಗ ಬೇಜಾರಾಗ್ಬಿಡುತ್ತೆ. ಗಾಡಿ ಗಲೀಜಾಗೈತೆ ಅದು ಇದು ಅಂತ ಅವ್ರ ಮನ್ಸಲ್ಲಿ ಬಂದುಬಿಡುತ್ತೆ. ಆ ಕಾರಣಕ್ಕೇ ಬನ್ನಿ ನಮ್ಮ ಬಲರಾಮ ವಾರ್ಮಪ್ ಆಗೋನು. ಇವಾಗ ಸೀದಾ ಮಾರತಳ್ಳಿ ಕಡೆ ಹೋಗ್ತಾರಣ. ಸ್ನೇಹಿತರ ಮನೆಯಿಂದ ಹೊರಟು ಡೈರೆಕ್ಟಾಗಿ ನಾವು ನಮ್ಮ ರೆಗ್ಯುಲರ್ ಕನ್ಮಂಗ್ಲ ಗೇಟೆಲ್ಲ CNG ಬಂಕಿಗೆ ಬಂದಿದ್ದೀರಿ. ಇಲ್ಲಿ ಫುಲ್ ಮಾಡಿಸ್ಕೊಂಡು ಆಲ್ರೆಡಿ ಅರ್ಧ ಟ್ಯಾಂಕ್ ಆಗಿಬಿಡೋದು. ನನಗೆ ಗೊತ್ತೇ ಇರಲಿಲ್ಲ. ನಾನು ಯಾವುದೋ ಒಂದು ಮದುವೆ ಹೋಗಿದ್ದೆ ಅಪ್ಪಂಗೆ ಕರ್ಕೊಂಡು. ಯಾವುದೋ ಮದುವೆ ಇತ್ತು ಅವ್ರ ಫ್ರೆಂಡ್ದು ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಹೋಗೋಷ್ಟೊತ್ತಿಗೆ 3 ಪಾಯಿಂಟ್ ಎಗರೋಗಿತ್ತು. ಇವಾಗ ಸ್ಟಾರ್ಟ್ ಮಾಡಿದ್ರೆ 4 ಪಾಯಿಂಟ್ ಇತ್ತು. ಅಲ್ಲಿಂದ ಬರೋಕ್ಕೆ ಇನ್ನೊಂದು ಪಾಯಿಂಟ್ ಎಗರೋಯಿತು. ನಾನು ಹಾಕ್ಸಿದ್ದು ವೇಸ್ಟೇ ಲೆಕ್ಕಾಚಾರದಲ್ಲಿ. CNG ಇಲ್ಲ ಅಂತ ಹಾಕಿಸ್ಕೊಂಡೆ. ಇಲ್ಲಿ ಫುಲ್ ಮಾಡಿಸ್ಬಿಟ್ರೆ ನನಗೆ ಮೈಸೂರಿಗೂ ಟೆನ್ಷನ್ ಇಲ್ಲ. ಮೈಸೂರು ವಾಪಸ್ ಬರಬೇಕಾದ್ರೆ ಇನ್ನೊಂದು 200-300 ರೂಪಾಯಿಗೆ ಹಾಕ್ಸ್ಬೇಕಾಗುತ್ತೆ ಅನ್ಕೊತೀನಿ. ಅನಿವಾರ್ಯ, ನೋಡೋಕ್ಕಾಗಲ್ಲ. ಬನ್ನಿ ಏನು ಹಾಕ್ಸ್ಕೊಂಡು ಸೀದಾ ಕಸ್ಟಮರ್ ಲೊಕೇಶನ್ಗೆ ಹೋಗ್ಬಿಡೋಣ. ಕಸ್ಟಮರ್ ನಾವು ಫೋನು ಮಾಡಲಿಲ್ಲ, ಮೆಸೇಜು ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಆಮೇಲೆ ಇವತ್ತು ಬಂದ್ಬಿಟ್ಟು ಭಾನುವಾರ ಸಿಕ್ಕಾಪಟ್ಟೆ ಚೆನ್ನಾಗವ್ರೆ ಹೊಸಕೋಟೆಯಲ್ಲಿ. ಏನಕ್ಕಪ್ಪ ಅಂತಂದರೆ ಮಣಿ ಬಿರಿಯಾನಿ, ಅಕ್ಷಯ್ ದಮ್ ಬಿರಿಯಾನಿ. ಅಕ್ಷಯ್ ದಮ್ ಬಿರಿಯಾನಿ ಓಪನ್ ಆಗಿದ್ದಂಗಿಲ್ಲ. ಮಣಿ ಬಿರಿಯಾನಿ, ಆನಂದ್ ಬಿರಿಯಾನಿಗೆ ಏನು ಎಲ್ಲಿ ನೋಡ್ರು ಬೇರೆ 2 ವೀಲರ್ಗಳೇ ಕೈಗೆ ಸಿಗ್ತಾರೆ. ಏನು ಮಾಡೋಕ್ಕಾಗಲ್ಲ. ಭಾನುವಾರ ಫುಲ್ಲು ಹೊಸಕೋಟೆ ಆವಳಿ ಬಿರಿಯಾನಿಗಳಲ್ಲಿ ಆ ಥರ. ಬನ್ನಿ ಪೇಮೆಂಟ್ ನೋಡ್ಬಿಟ್ಟು ಹೋಗೋಣ. ಇವಾಗ ಓಫಾಮ್ ಸಿಗ್ನಲ್ ಬಂದು ರೀಚ್ ಆಗಿದ್ದಾನೆ. ಇಷ್ಟೊತ್ತಿನಲ್ಲಿ ಟೈಮ್ ಬಂದು ಕರೆಕ್ಟಾಗಿ ಎಷ್ಟು 5:45 ಅಂದರೆ 6 ಗಂಟೆ ಅಂದ್ಕೊಳ್ರಿ. 6 ಗಂಟೆಲಿ ಸಿಗ್ನಲ್ ನೆಮ್ಮದಿಯಾಗಿ ಐತೆ. ಅಂದರೆ ಪರವಾಗಿಲ್ಲ, ಪಾಸ್ ಆಗ್ಬೋದು. ಬಟ್ ಅದೇ ಬೇರೆ ಮಿಕ್ಕಿ ಟೈಮಲ್ಲಿ ನಾವು ಬಂದುಬಿಟ್ರೆ ಸತ್ಯ ಹೋಗ್ಬಿಡ್ತೀರಾ. ಸಿಕ್ಕಾಬಟ್ಟೆ ಜಾಮ್ ಇರ್ತೀವಿ ಸಿಗ್ನಲ್ಲು. ಏನು ಮಾಡೋಕ್ಕಾಗಲ್ಲ. ಈ ಕಡೆ ಅಂಡರ್ ಪಾಸ್ ಮಾಡ್ತಾವ್ರೆ. ಆ ಕಾರಣದಿಂದ ಜಾಮ್ ಆಗ್ತಿರೋದು. ಇದು ರೋಡ್ ಚಿಕ್ಕದಾಗ್ಬಿಟ್ಟೈತೆ. ಅದಕ್ಕೇ ಬನ್ನಿ. ಇನ್ನೂ 6 ಗಂಟೆ 5 ನಿಮಿಷ ತೋರಿಸ್ತೈತೆ ಕಸ್ಟಮರ್ ಲೊಕೇಶನ್ನು. ಅಷ್ಟೊತ್ತಿಗೆ ಹೋಗಿ ರೀಚ್ ಆಗೋಣ. ಒಂದು ಹೋಗ್ಬೇಕಾದ್ರೆ ಇಲ್ಲೇ ಒಂದು ಟೀ ಅಂಗಡಿ ಇತ್ತು. ಒಂದು ಟೀ ಸ್ಟಾಪ್ ಹಾಕ್ಕೊಂಡು ಇವಾಗ ಕಸ್ಟಮರ್ ಲೊಕೇಶನ್ ಹತ್ರ ಓಡ್ತಾ ಇದ್ದೀನಿ. ಇನ್ನೇನು ಆಲ್ಮೋಸ್ಟ್ ಇಲ್ಲಿಂದ ಬೇರೆ ಒಂದು 5 ನಿಮಿಷ ಇರೋದು ಕಸ್ಟಮರ್ ಲೊಕೇಶನ್ನು. ಇದೇ ಸಿದ್ದಾಪುರ ಟಿ ಮಾರ್ಟು. ಇಲ್ಲಿಂದ ಒಂದು 3 ಮುಂದೆ ಅಲ್ಲೆಲ್ಲ ಪಿಕಪ್ ಇರೋದು. ಹೊರಗಡೆ ಪಿಕಪ್ ಮಾಡ್ಬಿಡೋಣ ಬನ್ನಿ. ಸ್ನೇಹಿತರೆ ಬೆಳಗ್ಗೆ ಯಾಕೋ ಲೈಟಾಗಿ ಟೆನ್ಷನ್ ಕೊಡ್ತಾವ್ರೆ ಕಸ್ಟಮರು. ಯಾಕಪ್ಪ ಅಂತ ನೀವು ಕೇಳಿದ್ರೆ ಕಸ್ಟಮರ್ ಫೋನ್ ಎತ್ತುತ್ತಾ ಇಲ್ಲ. ಟೈಮ್ ಬಂದು 6 ಕಾಲು ಆಗ್ತಾಯಿದೆ. ಆನ್ ಟೈಮೇ ರೀಚ್ ಆಗಿದ್ದೀನಿ ಲೊಕೇಶನ್ಗೆ. ಆಗ್ಲಿಂದ ಒಂದು 4-5 ಸರಿ ಫೋನ್ ಟ್ರೈ ಮಾಡ್ತಾಯಿದ್ದೀನಿ. ಫೋನ್ ಪಿಕ್ ಮಾಡ್ತಾಯಿಲ್ಲ. ವಾಟ್ಸಪ್ಪಲ್ಲೂ ಮೆಸೇಜ್ ಮಾಡ್ತಾಯಿದ್ದೀನಿ, ಅದಕ್ಕೂ ರೆಸ್ಪಾನ್ಸ್ ಇಲ್ಲ. ಇದೇನಪ್ಪ ಲಾಸ್ಟ್ಗೆ ಒಳ್ಳೆ ಕತೆ ಆಯಿತು. ಅಲ್ಲಿಂದ ಬಂದೆ. ಫೋನ್ ಮಾಡ್ಕೊಂಡು ಕೇಳ್ಕೊಂಡೋಗೈತೆ ನೆನೆ ಏನು ಸರ್ ಬರ್ತಿರೋ ಇಲ್ಲೋ ಅಂತ. ಆಮೇಲೆ ಇನ್ನೊಂದು ನಮ್ಮೆಲ್ಲ ಡ್ರೈವರ್ಗಳು, ಎಲ್ಲ ಚಾಲಕರಿಗೂ ನಾನು ಹೇಳ್ತಾ ಇರೋದು ಏನಪ್ಪ ಒಂದು ಮಾತು ಅಂತಂದರೆ, ಕಿವಿ ಮಾತು. ಯಾವುದೇ ಬುಕ್ಕಿಂಗ್ ತೊಗೊಂಡ್ರು ಫಸ್ಟೇ ಅಡ್ವಾನ್ಸ್ ಹಾಕಿಸ್ಕೊಂಬಿಡಿ. ಯಾಕಂದ್ರೆ ಲಾಸ್ಟ್ ಎಲ್ಲಿಂದನೋ ಬಂದಿರ್ತೀರ ಡ್ಯೂಟಿ ಮುಗಿಸ್ಕೊಂಡು ನಿದ್ದೆ ಕಟ್ಕೊಂಡು ಬಂದಾಗ ಸಡನ್ನಾಗಿ ಈ ಥರ ಫೋನ್ ಎತ್ತಲಿಲ್ಲ, ಈ ಥರ ಹಿಂಗಾಯಿತು ಅಂತಂದಾಗ ಬುಕ್ಕಿಂಗ್ ಕ್ಯಾನ್ಸಲ್ಲು ಇಲ್ಲ, ಆಮೇಲೆ ಫೋನೇ ಎತ್ತಲಿಲ್ಲ ಅಂತಂದಾಗ ನಿಮ್ಗೆ ಅಲ್ಲಿಂದ ಬಂದಿರೋದು ಲಾಸ್ ಆಗುತ್ತೆ. ಆಮೇಲೆ ನಿದ್ದೆನೂ ಹೋಗ್ಬಿಡುತ್ತೆ. ಆ ಕಾರಣಕ್ಕೇ ಮುಂಚೆನೇ ಅಡ್ವಾನ್ಸ್ ಹಾಕಿಸ್ಕೊಂಡಿರಿ. ಈ ಬಾಡಿಗೆಯಲ್ಲೂ ನಾನು ಅಡ್ವಾನ್ಸ್ ಹಾಕಿಸ್ಕೊಂಡಿದ್ದೆ, ಬಟ್ ಕಮ್ಮಿ ಹಾಕಿಸ್ಕೊಂಡಿದ್ದೆ ಅಮೌಂಟು. ಬಟ್ ನೋಡೋಣ, ಇನ್ನೂ 1 ಅವರ್ ವೆಯ್ಟ್ ಮಾಡ್ತೀನಿ ಕಸ್ಟಮರ್ಗೆ. ಫೋನ್ ಪಿಕ್ ಮಾಡ್ತಾರೋ ಏನು ಕತೆ ಅಂತ ನೋಡೋಣ. ಅವ್ರು ಹೇಳಿ ಇದು ಭಾನುವಾರನೇ, ಬಟ್ ಯಾಕೆ ಫೋನ್ ಎತ್ತುತ್ತಾ ಇಲ್ಲ ಅಂತ ಐಡಿಯಾ ಇಲ್ಲ. ವೆಯ್ಟ್ ಮಾಡೋಣ ಅಂತ. ಇಲ್ಲೇ ಲೊಕೇಶನ್ ಬಂದು ರೀಚ್ ಆಗಿದ್ದೀನಿ. ಇದೇ ಲೊಕೇಶನ್ನು. ಬಟ್ ಫೋನ್ ಎತ್ತುತ್ತಾ ಇಲ್ಲ. ಏನೋ ಒಳ್ಳೆ ಕತೆ. ಮೈಸೂರು ಒಂದೇ ಓಡ್ ಬರೋಣ ಆರಾಮಾಗಿ ಅಂದ್ಕೊಂಡೆ. ಅದು ಯಾಕೋ ಆಗಂಗಿಲ್ಲ ನೋಡ್ತಾಯಿದ್ರೆ. ಒಳ್ಳೆ ಕತೆ. ವೆಯ್ಟ್ ಮಾಡೋಣಂತೆ.
ಸ್ನೇಹಿತರೆ, ಸತತವಾಗಿ ಒಂದು 10-15 ಸರಿ ಫೋನ್ ಮಾಡಿದ್ರು ಕಸ್ಟಮರ್ ಫೋನ್ ಎತ್ತಲಿಲ್ಲ. ಬೇಜಾರಾಗಿ ಇನ್ನೊಂದು 10 ನಿಮಿಷ ವೇಟ್ ಮಾಡ್ಬಿಟ್ಟು ಹೊಟ್ಬಿಡೋಣಪ್ಪ ಮನೆ ಕಡೆಗೆ, ಇಲ್ಲಾಂದರೆ ಯಾವುದೋ ಓಲಾ ಓವರ್ ಡ್ಯೂಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಟೈಮ್ ಬಂದು ನೀವೇ ನೋಡ್ಬೋದು, 7 ಗಂಟೆ 5 ನಿಮಿಷ. ಇವಾಗ ಕಸ್ಟಮರ್ ಫೋನ್ ಮಾಡೋರೆ, ಬ್ರದರ್ ರಿಯಲಿ ಸಾರಿ ಬ್ರದರ್, ಮಲ್ಕೊಂಬಿಟ್ಟಿದೆ, ದಯವಿಟ್ಟು ಒಂದು ಅರ್ಧ ಗಂಟೆ ಟೈಮ್ ಕೊಡಿ, ಪಟ್ಟಂದು ರೆಡಿ ಆಗ್ಬಿಟ್ಟು ಓಡೋಣ ಅಂತಂದರು. ಏನು ಹೇಳೋಣ ಹೇಳಿ ಹಿಂಗಾದರೆ? ಹಾಂ, ಈ ಥರ ಕಾಯಿಸ್ಬಿಟ್ರೆ ನಾನು ಎದ್ದಿರೋದು ಕರೆಕ್ಟಾಗಿ 4:15 ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಐರನ್ ಮಾಡಿಕೊಂಡು ಇಲ್ಲಿಗೆ ಬರೋಷ್ಟೊತ್ತಿಗೆ ಕರೆಕ್ಟಾಗಿ 6 ಗಂಟೆ. ಅದು ಎಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಚಚ್ಕೊಂಬಂದೆ, ಬರೋ ಅಂತ. ಲೇಟ್ ಆಗಿಬಿಟ್ರೆ ಸುಮ್ಮನೆ ಯಾಕೆ, ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಕೊಡೋಣ ಕಸ್ಟಮರ್ಗೆ ಅಂತ. ಬಟ್ ನಮಗೆ ಅವ್ರು ಉಲ್ಟಾ ಹೊಡೆದ್ರೆ ನಾವೇನೂ ಮಾಡೋಕ್ಕಾಗಲ್ಲ. ಈ ಕಡೆ ನಿದ್ದೆ ಬಿಟ್ಟು ಟೈಮ್ ಬಿಟ್ಟು ಬಂದಿರ್ತೀರಿ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕು. ನಮ್ಮ ಡ್ರೈವರ್ ಲೈಫ್ ಹೆಂಗಾಗ್ಬಿಡುತ್ತೆ ಅಂದರೆ ಜೀವನ ಪೂರ್ತಿ ಅಡ್ಜಸ್ಟ್ಮೆಂಟಲ್ಲೇ ಹೋಗ್ಬಿಡ್ತದೆ. ಬೇರೆ ಏನೂ ನಡೆಯೋಲ್ಲ, ಬರೀ ಅಡ್ಜಸ್ಟ್ಮೆಂಟೇ. ಏನೋ ಹಿಂಗೆ ಆಯ್ತಾ, ಹೋಗ್ಲಿ ಬಿಡು ಪರವಾಗಿಲ್ಲ, ಇದೆ ಹಿಂಗೆ ಅನ್ಕೊಂಡೇ ಹೊರಟಿದೆ ಜೀವನ ಪೂರ್ತಿ. ಬರಲಿ ಇನ್ನೂ ಅರ್ಧ ಗಂಟೆ ಅಂತ ಹೇಳೋರೆ. ಅರ್ಧ ಗಂಟೆ ಅಂದರೆ 3/4 ಗಂಟೆ ಪಕ್ಕ ಮಾಡೇ ಮಾಡ್ತಾರೆ. ಯಾಕಂದರೆ 6 ಜನನೂ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಬರಲೇಬೇಕು. ಆ ಕಾರಣಕ್ಕೆ ಎಷ್ಟೊತ್ತಿಗೆ ಬಂದ್ರೂ ಪಿಕಪ್ ಮಾಡ್ಕೊಂಡು ಹೋಗೋಣಂತೆ. ಬಟ್ ರಾತ್ರಿ ಲೇಟ್ ಆದರೆ ಪಕ್ಕ ಡಬಲ್ 3 ಬಾಟ್ ಹಾಕ್ಬೇಕು ಇವ್ರಿಗೆ ಲೆಕ್ಕಾಚಾರದಲ್ಲಿ. ಈ ಥರ ಲೇಟ್ ಮಾಡೋರು ಹೆಂಗರು? ನೋಡೋಣ ರಾತ್ರಿ ಇನ್ನೂ ಏನೇನು ಮಾಡ್ತಾರೆ, ಎಷ್ಟೆಷ್ಟು ಆಗುತ್ತೋ ಏನು ಕತೆ ಅಂತ ಎಲ್ಲ ಡಿಟೇಲಾಗಿ ಹೇಳ್ತೀನಿ ನಿಮಗೆ. ಕಸ್ಟಮರಲ್ಲಿ ಪಿಕಪ್ ಮಾಡ್ಕೊಂಬೋಣ ಫಸ್ಟು. ಅಂದರೆ ಟೈಮ್ ಬಂದು 8:15 ಆಗ್ತಾಯಿದೆ. ಇಲ್ಲಿ ನೋಡ್ತಿರ್ಬೋದು ನೀವೇ, ಟೈಮ್ ಬಂದು 8:28. ಬಟ್ ಕಸ್ಟಮರ್ ಇನ್ನೂ ಬಂದಿಲ್ಲ. ಅಯ್ಯೋ ದೇವ್ರೆ. ಬಟ್ ಬಂದಿದ್ದರು ಗಾಡಿ ಹತ್ರ, ಬಂದು ಮಾತಾಡ್ಸ್ಕೊಂಡಿದ್ರು, ದಯವಿಟ್ಟು ಸರಿ ಸರ್ ಅಂತ ಹೇಳ್ಬಿಟ್ಟು. ಯಪ್ಪ ಸ್ವಾಮಿ, ಇನ್ನೂ ಅದು ಎಷ್ಟೊತ್ತು ಕಾಯಬೇಕೋ ಗೊತ್ತಿಲ್ಲ. 9 ಗಂಟೆ ಇಲ್ಲೇ ಬಿಟ್ಟರೆ ನಾವು ಮೈಸೂರು ಹೋಗೋದು ಯಾವಾಗ, ಅಲ್ಲಿ ನೋಡೋದು ಯಾವಾಗ, ವಾಪಸ್ ಬರೋದೇನು ಕತೆ ಒಂದು ಗೊತ್ತಿಲ್ಲ. ಇಲ್ಲೇ ಟಿಫನ್ ಅಂಗಡಿ ಇತ್ತು, ಆಂಟಿ ತಗಲಾಗಿ ಮಾಡಿಕೊಟ್ಟಿದ್ರು. ಇಲ್ಲೇ ನಾಷ್ಟ ಎಲ್ಲ ಮಾಡಿಕೊಂಡೆ. ಇಡ್ಲಿ ಮತ್ತು ಕ್ರೇಜಿಯಾಗಿತ್ತು. ನಾನು ಟಿಫನ್ ಮಾಡೋಷ್ಟೊತ್ತಿಗೆ ಇನ್ನೂ ವಡೆಗಿಡಿ ಏನು ಹಾಕಿರಲಿಲ್ಲ. ಇಡ್ಲಿ ಮತ್ತು ದೋಸೆ ತಿಂದ್ಕೊಂಡು ಕಾರಲ್ಲಿ ಕೂತಿದ್ದೇನೆ. ಇನ್ನೊಂದು ಎಷ್ಟೊತ್ತಿಗೆ ಬರ್ತಾರೆ ನೋಡೋಣ. ಬಂದಮೇಲೆ ಪಿಕಪ್ ಮಾಡೋದಷ್ಟೇ. ಕೂತ್ಕೊಂಡು ಮೊಬೈಲ್ ನೋಡಿ ಸಾಕಾಗೈತೆ. ಬರಲಿ ರೀ, ಪಿಕಪ್ ಮಾಡಿಬಿಡೋಣ. ಕಸ್ಟಮರ್ನ ಕರ್ಕೊಂಬಂದು ಪಯಣ ಹತ್ರ ಬಿಟ್ಟಿದ್ದೀನಿ. ಅಲ್ಲಿ ನೋಡ್ತಿರ್ಬೋದು ಹಿಂದೆಗಡೆನೇ ಪಯಣ ಐತೆ. ನಮ್ಮ ಬಲರಾಮ ಇಲ್ಲಿ ಹಾಕಿದ್ದಾನೆ. ಕಸ್ಟಮರ್ ಅಂತೂ ಫುಲ್ ಜಾಲಿ, ಏನು ಕಾರಲ್ಲಿ ಸಾಂಗ್ ಹಿಂಗೆ ಹಾಕೊಂಡು ಜೋರಾಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಬರ್ತಾವ್ರೆ. ಇವಾಗ ಊಟಕ್ಕೆ ಕರೆದವ್ರೆ, ಅವರು ಪಾಪ ಟಿಫನು ಮಾಡಿಲ್ಲ ಅಂತ. ನಾನು ಟಿಫನ್ ಹೆಂಗೆ ಮಾಡ್ಕೊಂಬಿಟ್ಟೆ. ಅದಕ್ಕೆ ಇವಾಗ ಇಲ್ಲಿ ಹರಿಗೋವಿಂದ ಪ್ಯೂರ್ ವೆಜ್ ಹತ್ರ ಊಟಕ್ಕೆ ಹೋಗೋರಂತೆ. ಸರ್ ನೀವು ಬನ್ನಿ ಅಂತ ಕರೆದ್ರು. ಅದಕ್ಕೆ ಇವಾಗ ಹೋಗ್ತಾಯಿದ್ದೀನಿ. ಹೋಗಿ ನಾನು ಒಟ್ಟಿಗೆ ಊಟ ಗೀಟೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಬನ್ನಿ. ನಾನೇನು ಒಳಗಡೆ ಹೋಗಲ್ಲ, ಪಯಣ ಒಳಗಡೆ. ಯಾಕಂದರೆ ಸುಮಾರು ಸರಿ ಹೋಗಿ ಬಂದ್ಬಿಡಿ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಾಗೆಲ್ಲ, ಅದಕ್ಕೇನು ಹೋಗ್ತಾ ಇಲ್ಲ. ಇದು ನೋಡಿ ಇಲ್ಲಿ EV ಚಾರ್ಜಿಂಗರು ಇರೋದಲ್ಲ, ಇದೇ ಕತೆ. ಬರೋದು, ಚಾರ್ಜಿಂಗ್ ಸುಚ್ಚೋದು, ನಿಲ್ಸೋದು. ಇಲ್ಲಿ ಬನ್ನಿ ಹೊರಗಡೆ ಹೋಗ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಬರೋಣಂತೆ. ನಂದು ಅಬ್ಸರ್ವ್ ಮಾಡಿದ್ರೆಲ್ಲ ಗೊತ್ತಿಲ್ಲ ನೀವು, ಇವತ್ತು ಭಾನುವಾರ ಆಗಿರೋ ಕಾರಣದಿಂದ ಫುಲ್ಲಾಗಿಬಿಡೋದು ಪಾರ್ಕಿಂಗು. ಆಚೆ ಕಡೆ ಕೂಡ ನಿಲ್ಸೋರೆ ಟಿಗಳು ಒಂದು ಒಳಗಡೆ ಬಂದಿರೋ ಎಲ್ಲ ಆಚೆ ಕಡೆ ನಿಲ್ಸ್ಕೊಂಡವ್ರೆ. ಜನನೂ ಅಷ್ಟೇ ಸಿಕ್ಕಾಪಟ್ಟೆ ಕ್ರೌಡವ್ರೆ. ಸ್ನೇಹಿತರೆ, ಅದು ಒಳಗಡೆ ಹೋಗಿದೆ, ಬಟ್ ಇಲ್ಲೆಲ್ಲ ಬಂದೇ ಇರಲಿಲ್ಲ. ಇಲ್ಲಿ ನೋಡ್ರಿ ಕೂತ್ಕೊಳಕ್ಕೆ ಸಕ್ಕತ್ತಾಗೈತೆ. ಇಲ್ಲೇನೋ ಮಾಡಿಟ್ಟವ್ರು ನೋಡ್ರಿ, ಕ್ರೇಜಿ ಐತಲ್ಲ ಇದೆಲ್ಲ. ಬಟ್ ಇದು ಕಾರ್ತಿ ಮಲ್ಲೆ ಮಾಡೋರೆ. ಅಲ್ಲೂ ಒಂದು ಸ್ಪೈಡರ್ ಥರ ಯಾವುದೋ ಕಾರ್ ಮಾಡೋರೆ, ಅದು 800. ಇದು ಹೋಟೆಲ್ ಕೆಫೆಟೇರಿಯಾ. ನಮ್ಮ ಕಸ್ಟಮರ್ಗೆ ವೆಜ್ಜು ಸೆಟ್ ಆಗಿಲ್ಲ ಇಲ್ಲಿ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಪ್ಯೂರ್ ವೆಜ್ಜು ಹೋಟ್ಲು. ಅದಕ್ಕೆ ನಮ್ಮ ಕಸ್ಟಮರ್ಗೆ ಸೆಟ್ ಆಗಿಲ್ಲ. ನಾನ್ ವೆಜ್ ತಿನ್ನೋಣ ಅಂತಂದರು ನಮ್ಮ ಕಸ್ಟಮರ್ ಅವರು, ನಮ್ಮ ಬ್ರೋ. ಅದಕ್ಕೆ ನಾನ್ ವೆಜ್ ಹೋಟ್ಲಿಗೆ ಪೂಜಾರಿ ಫಿಶ್ ಲ್ಯಾಂಡ್ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀರಿ ಇವಾಗ. ಇದರಿ ಭಯ್ಯ. ಸ್ನೇಹಿತರೆ, ಫೈನಲಿ ಪೂಜಾರಿ ಫಿಶ್ ಲ್ಯಾಂಡ್ಗೆ ಎಂಟ್ರಿ ಆದೋ. ಬಟ್ ಇಲ್ಲೆಲ್ಲೂ ನೆರಳು ಸಿಕ್ಕಿಲ್ಲ ನನಗೆ ಗಾಡಿ ಹಾಕೋಕ್ಕೆ. ಈ ಕಡೆಯೂ ಸಿಗಲಿಲ್ಲ, ಈ ಕಡೆಯೂ ಸಿಗಲಿಲ್ಲ. ಗಾಡಿಗಳೆಲ್ಲ ಫುಲ್ ಆಗಿಬಿಡೈತೆ. ಅದಕ್ಕೆ ಇಲ್ಲೇ ಬಿಸಿಲಲ್ಲಿ ಹಾಕಿದ್ದೀನಿ. ಆಮೇಲೆ ಬಿಸಿಲಲ್ಲಿ ಇನ್ನೊಬ್ರು ಯಾರನ್ನ ಗಾಡಿ ಹಾಕಬೇಕಾದ್ರೆ ದಯವಿಟ್ಟು ಗ್ಲಾಸು ಒಂಚೂರು ಇಳಿಸ್ಬಿಡ್ರಿ, ಒಂದೊಂದು MM. ಯಾಕಂದರೆ ಈ ಸಿಕ್ಕಾಪಟ್ಟೆ ಬಿಸಿಲಿರೋ ಕಾರಣದಿಂದ ಗಾಡಿಗಳು ಏರ್ ಔಟ್ ವೆಂಟಿಲೇಷನ್ ಆಗದಿರ ಬೆಂಕಿ ಎತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದ ಒಂಚೂರು ಗ್ಲಾಸ್ ಇಳಿಸ್ಕೊಂಬಿಡಿ. ಬನ್ನಿ ಇವಾಗ ಹೊರಗಡೆ ಹೋಗ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಬರೋಣ ಅಂತ. ನಮ್ಮ ಕಸ್ಟಮರು ಫುಲ್ ನಾನ್ ವೆಜ್ ತಿನ್ಬೇಕು ಅಂದ್ಬಿಟ್ಟು ಕೋರಿ ರೊಟ್ಟಿ ಆರ್ಡ್ರ್ ಮಾಡೋರೆ. ಅದ್ರ ಜೊತೆ ಚಿಕನ್ನು, ವೈಟ್ ರೈಸು ಮತ್ತು ಬಾಂಗ್ಡ, ಅದೇ ಬಂದ್ಬಿಟ್ಟು ನೀರು ದೋಸೆ ಮತ್ತು ಚಿಕನ್ ಗೀ ರೋಸ್ಟು. ಇನ್ನೂ ಬೇಜಾನು ಐಟಮ್ ಆರ್ಡ್ರ್ ಮಾಡೋರೆ. ಒಳ್ಳೆ ಊಟ ಮಾಡಿ ಬ್ಯಾಟಿಂಗ್ ಮಾಡಿ ಹೋಗೋರಂತೆ. ಬ್ಯಾಟಿಂಗ್ ಮಾಡಿದ್ರೆ ಪಕ್ಕ ನಿದ್ದೆ ಬರ್ತದೆ. ಫುಲ್ ಬ್ಯಾಟಿಂಗ್ ಮಾಡೋಣ ಅಷ್ಟೇ. ಇವ್ರು ಪೂರ್ತಿ ನಮ್ಮ ಕಸ್ಟಮರ್ ಫ್ಯಾಮಿಲಿ. ಒಂದು ಕಡೆ ಊಟ ಮಾಡ್ತಾಯಿದ್ರೆ ನಮ್ಮ ಭಯ್ಯ ನನ್ನ ವೀಡಿಯೋನೇ ನೋಡ್ತಾವ್ರೆ. ನನ್ನ ವೀಡಿಯೋ ನೋಡಿ ಖುಷಿ. ಫುಲ್ ಊಟ ಗೀಟ ಆಯ್ವಲ್ಲ ಮೇಡಮ್? ಫುಲ್ ಊಟ ಗೀಟ ಎಲ್ಲ ಬ್ಯಾಟಿಂಗ್ ಮಾಡ್ತಾಯಿದ್ರು ಎಲ್ಲರೂ. ಭಯ್ಯ ನಮ್ಮ ಫುಲ್ ವೀಡಿಯೋ ನೋಡ್ತಾವ್ರೆ. ನಾವಿಲ್ಲೇ ನೀರು ಊಟ ತಿಂತಾಯಿದ್ರೆ ತಿಂದ್ಬಿಟ್ಟು ಓಡೋಣ ಬನ್ನಿ.
ಸ್ನೇಹಿತರೆ ಹೋಟ್ಲಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡಿ ಈ ಪೂಜಾರಿ ಬಿಸ್ಲೆಂಡ್ ಯಾವತ್ತೂ ಬೇಜಾರು ಮಾಡಿಸಲ್ಲ. ಸಕಾಲ ಮಾತ್ರ ಕ್ರೇಜ್ ಇತ್ತು. ಬಟ್ ಇವರು ಮಿಸ್ಟೇಕ್ ಏನು ಮಾಡ್ಕೊಂಬಿಟ್ಟಾರ ಅಂದರೆ ಇದು ಬಾಂಗ್ಡಾ ತವಾ ಫ್ರೈ ಕೇಳೋ ಬದಲು ಬಾಂಗ್ಡಾ ರೈಸ್ ಸಾಂಬಾರು ಕೇಳ್ಬಿಟ್ಟವ್ರೆ. ಅವ್ರಿಗೆ ಬೇಕಾಗಿದ್ದು ತವಾ ಫ್ರೈ. ಬಟ್ ಇವಾಗ ಇಷ್ಟ ಆಗಿಲ್ಲ ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ, ಕಸ್ಟಮರು. ಬನ್ನಿ ಹೋಗೋಣಕ್ಕಾಗತ್ತ. ಸ್ನೇಹಿತರೆ ಅದು ಬಂದ್ಬಿಟ್ಟು ಮಣಿಪಾಲ್ ಸಿಗ್ನಲ್ಲು ಸಿಕ್ಕಾಪಟ್ಟೆ ಜಾಮ್ ಆಗೈತೆ ಅಂದರೆ ಯಾವುದೋ ಇನ್ನರ್ ರೋಡ್ ಒಳಗಡೆ ಹೋಗ್ತಾ ಇದ್ದಾರೆ. ಒಳಗಡೆಯಿಂದ ಇದು ಹೋಗ್ತಾ ಇರೋದು. ಬಟ್ ಸಿಕ್ಕಾಪಟ್ಟೆ ಟೈಮ್ ಉಳಿಸ್ತೈತೆ. ಬಟ್ ಅದೇ ಥರ ಮಳೆನೂ ಸ್ಟಾರ್ಟ್ ಆಗ್ತಾ ಇತ್ತು. ಮಳೆ ಆ ಕಡೆ ಸರಿಯಾಗಿ ಬೀಳ್ತೈತೆ ಸಿಟಿ ಒಳಗಡೆ. ಇಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಲೈಟ್ ಆಗಿ ಬೀಳ್ತಾಯಿತ್ತು. ನೋಡೋಣ ಸ್ನೇಹಿತರೆ. ಫೈನಲಿ ಅಂತೂ ಕರ್ಕೊಂಡು ಬಂದೋಗ್ಬಿಟ್ಟೆ. ಎಲ್ಲಿಗಪ್ಪ ಅಂತಂದರೆ ಮೈಸೂರು ಪ್ಯಾಲೇಸ್ಗೆ. ನೋಡ್ತಾ ಇರ್ಬೋದು ಮೈಸೂರು ಪ್ಯಾಲೇಸು. ಇದು ಗೋಡ ಅದ್ರ ಹಿಂದೆ ಇರೋದೇ ಮೈಸೂರು ಪ್ಯಾಲೇಸು. ಆ್ಯಕ್ಚುಲಿ ಬಂದ್ಬಿಟ್ಟು ಬ್ಯಾಕ್ ಗೇಟು ಇಲ್ಲಿದ್ದೇನೆ. ಅಯ್ಯೋ ಕಸ್ಟಮರು ಪಯಣ ಹತ್ರ ಹೋದ್ರು, ಅಲ್ಲೂ ಏನೂ ನೋಡಲಿಲ್ಲ. ಹೋದ್ರು ಹಂಗೆ ವಾಪಸ್ ಬಂದ್ಬಿಟ್ರು. ಸರ್ ಅಲ್ಲಿ ಬೇಡ ಸರ್, ಏನೂ ನಂಗೆ ನೋಡೋಕ್ಕೆ ಇಂಟ್ರೆಸ್ಟ್ ಆಗ್ತಾಯಿಲ್ಲ, ಡೈರೆಕ್ಟಾಗಿ ಊಟಕ್ಕೆ ಹೋಗ್ಬಿಡೋಣ ಅಂದರು. ಪೂಜಾರಿ ಫಿಶ್ಲ್ಯಾಂಡ್ ಊಟ ಮಾಡ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬರ್ತಾರದು, ಬೇರೆ ಎಲ್ಲೂ ಹೋಗಲೇ ಇಲ್ಲ. ನಮ್ಮ ಬಲರಾಮನ್ನ ಇಲ್ಲಿ ಹಾಕಿದ್ದೀನಿ ಅಂದ್ಕೊಳ್ಳಿ. ಲಾಸ್ಟ್ ಟೈಮು ಇದೇ ಪಾರ್ಕಿಂಗಲ್ಲಿ ಹಾಕಿದೆ, ಬಟ್ ಈ ಕಡೆ ಹಾಕಿದೆ. ಈ ಸರಿ ಈ ಕಡೆ ಹಾಕಿದ್ದೀನಿ, ಅಷ್ಟೇ ಡಿಫ್ರೆನ್ಸು. ಅಂದರೆ ಆಗಲೇ ವೀಡಿಯೋ ಶೂಟ್ ಮಾಡ್ತಿದ್ದೆ, ಸಡನ್ನಾಗಿ ಕಟ್ ಆಯಿತು. ಏನಕ್ಕಪ್ಪ ಅಂತಂದರೆ ನಮ್ಮ ಕಲ್ಕಿ ಬ್ರೋ ಫೋನ್ ಮಾಡಿದರು. ಎಲ್ಲಪ್ಪ ಅವರೇ ಅಂತಂದರೆ ಇಲ್ಲೇ ಅವರೇ ನೋಡ್ರಿ, ಕಲ್ಕಿ ಬ್ರೋ ಅವ್ರು ಬರ್ತಾವ್ರೆ. ಬ್ರೋ ನಾನು ಮೈಸೂರಲ್ಲೇ ಇದ್ದೀನಿ, ಬನ್ನಿ ಸಿಗೋಣ ಅಂತಂದ್ರೆ. ಇಲ್ಲಿ ನೋಡ್ರಿ ಗಾಡಿ ಎತ್ಕೊಂಡೆ ಬಂದ್ಬಿಟ್ರು. ಇಲ್ಲಿ ಹಾಕೊಬ್ರು ಆದರೆ ಆರಾಮ ಒಳ್ಳೆ ಟ್ರಿಪ್ ಮೈಸೂರು. ಅಲ್ಲಿ ಹಿಂದೆಗಡೆ ಹಾಕ್ರಿ ಗಾಡಿ ಬಸ್ಸಿಂದೆ. ನೋಡ್ರಪ್ಪ ನೆಮ್ಮದಿ ಜೀವನ ಗಾಗಲ್ ತಕ್ಕೊಂಡು ಫುಲ್ ಜೋರಾಗಿ ನಿಲ್ಲಿಸ್ತವ್ರೆ ಕಲ್ಕಿಬ್ರು ಅವರು. ಇವಾಗ ಅವ್ರ ಜೊತೆ ಫುಲ್ಲು ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಳ್ಳೋಣ. ಯಾಕಂದರೆ ಏನಕ್ಕೆ ಕೆಲಸ ಇಲ್ಲ. ಅವರು ಯಾವುದೋ ಕೆಲಸದ ಮೇಲೆ ಬಂದಿರೋದು, ಬ್ಯಾಂಕ್ ಎಂಪ್ಲಾಯಿಂಗ್ ಕರ್ಕೊಂಡು. ನಾವು ಔಟೇಷನ್ ಡ್ಯೂಟಿ ಮೇಲೆ ಬಂದಿದ್ದೀರಿ. ಅವರು ಲೆಕ್ಕಾಚಾರದಲ್ಲಿ ಔಟೇಷನ್ನೇ. ನಾನು ಯಾವ ಊಟ ಆಗಿಬಿಡೋದಿಲ್ಲ ಅಂದರೆ ಇಬ್ಬರು ಜೊತೆಲೆ ಊಟ ಗಿಟ ಮಾಡ್ಬೋದಾಗಿತ್ತು. ನೋಡೋಣ ಊಟ ಗಿಟ ಮಾಡ್ತಾರಲ್ಲ, ಸ್ನ್ಯಾಕ್ಸ್ ಗಿಕ್ಸ್ ತಿನ್ನೋದ ಏನು ಕತೆ ಅಂತ. ಗಾಡಿ ಪಾರ್ಕ್ ಮಾಡಿಬಿಟ್ಟು ಬರ್ತಾ ನೋಡ್ರಿ, ಹೀರೋ ಥರ ಬರ್ತಾರೆ ಗಬ್ಬರ್ ಸಿಂಗು. ಸ್ನೇಹಿತರೆ ಮೈಸೂರು ಪ್ಯಾಲೇಸ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಕಲ್ಕಿ ಬ್ರೋ ಸಿಕ್ಕಿದ್ರು. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡಿ ಇವಾಗ ಎಲ್ಲಿಗಪ್ಪ ಬಂದಿದ್ದೀರಿ ಅಂತಂದರೆ ಸೇಂಟ್ ಮೇರೀಸ್ ಚರ್ಚ್ ಐತಲ್ಲ, ಇಲ್ಲಿಗೆ ಬಂದಿರಿ. ಸೇಂಟ್ ಮೇರೀಸ್ ಅಲ್ಲ, ಇದು ಹೆಸರೇನು ಐತಲ್ಲಪ್ಪ, ಮರ್ತೇ ಹೋಗ್ಬಿಟ್ಟೆ, ನೆನಪೇ ಬರ್ತಾಯಿಲ್ಲ. ದಯವಿಟ್ಟು ನಿಮಗೇನಾರ ಗೊತ್ತಿರೋ ದಯವಿಟ್ಟು ಕಮೆಂಟ್ ಹಾಕ್ರಿ. ದಯವಿಟ್ಟು ಬಯಕ್ಕೆ ಹೋಗ್ಬಿಡ್ರಿ. ಅಷ್ಟು ಸರಿ ಬಂದಿದೆ ನನ್ನ ಮಗನಿಗೆ ಗೊತ್ತಿಲ್ಲ ಅಂತ. ಯಾಕೋ ಇಲ್ಲೇ ಐತೆ, ಬಟ್ ಆಚೆ ಬರ್ತಾಯಿಲ್ಲ ಅದು ಏನೋ ಅಂತ. ನಿಮ್ಗೆ ಯಾರು ಗೊತ್ತಿದೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿರಿ. ಗಾಡಿಯಲ್ಲಿ CNG ಬರೀ 3 ಪಾಯಿಂಟ್ ಐತೆ, ಹೋಯ್ತಾ CNG ಹಾಕ್ಸ್ಕೊಳ್ಬೇಕು. ಬಟ್ ಮೋಡ ಮಾತ್ರ ನೆಕ್ಸ್ಟ್ ಲೆವೆಲ್ ಮುಚ್ಕೊಂಡೈತೆ. ಇನ್ನೊಂದು ರೌಂಡ್ ಜೋರಾಗಿ ಮಳೆ ಬರಬೇಕು. ಇವಾಗ ಆಯ್ತಾ ಇದೀನಿ ಮಳೆ ಬರೋಕ್ಕೆ. ಹೋಗಿ ಬರಲಿ, ಒಳಗಡೆ ಹೋಗೋರೆ ಎಲ್ಲ ಮುಗಿಸ್ಕೊಂಡು ಅವರು ಬರ್ತಾರೆ. ಹೋದ್ರೆ ಪಕ್ಕ ಒಂದು ಅರ್ಧ ಗಂಟೆ ಅಂತೂ ಮೋಸ ಇಲ್ಲ. ಅರ್ಧ ಗಂಟೆ ಆರಾಮಾಗಿ ನೋಡಿಕೊಂಡು ವಾಪಸ್ ಬರ್ತಾರೆ. ನಾವು ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ. ಚಾಮುಂಡಿ ಹಿಲ್ಸ್ ರೋಡಲ್ಲಂತೂ ಹೋಗ್ತೀನಿ. ಅಲ್ಲೇನೋ ಶಾಪಿಂಗ್ ಗೀಪಿಂಗ್ ಮಾಡಿದ್ರೆ ಮಾಡಿಸೋದು, ಇಲ್ಲಾಂದರೆ ಮೈಸೂರು ಪಾಕಲ್ಲೇ ಕೊಡಿಸೋದು. ಮೈಸೂರು ಪಾಕಲ್ಲಿ ತಿನ್ನಿಸ್ಕೊಂಡು ನೋಡೋದು. ಚಾಮುಂಡಿ ಬೆಟ್ಟಕ್ಕೆ ಆದರೆ ಕರ್ಕೊಂಡು ಹೋಗೋದು. ಇಲ್ಲಿ ಬೇರೆ ಕಡೆ ಎಲ್ಲ ಕಡೆ ಕ್ಲೋಸ್ ಆಗಿಬಿಟ್ಟಿರುತ್ತೆ, ಒಂದೇ KRS ಮಾತ್ರ ಓಪನ್ ಇರುತ್ತೆ. ಯಾಕಂದರೆ ಮೈಸೂರಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಟೂರಿಸ್ಟು ನಮ್ಮ ಚಾಲಕರಿಗೆ 5:15 ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ, ಏನೂ ಓಪನ್ ಇರೋಲ್ಲ. KRS ಒಂದು ಓಪನ್ ಇರುತ್ತೆ, ಚಾಮುಂಡಿ ಹಿಲ್ಸ್ ಓಪನ್ ಇರುತ್ತೆ, ಆಮೇಲೆ ನಿಮಿಷಾಂಬ ಓಪನ್ ಇರುತ್ತೆ, ಇಲ್ಲಾಂದರೆ ರಂಗನಾಥ ಸ್ವಾಮಿ ಟೆಂಪಲ್ ಓಪನ್ ಇರುತ್ತೆ ರಾತ್ರಿ 9 ಗಂಟೆವರೆಗೂ. ಇಷ್ಟು ಬಿಟ್ಟರೆ ಇನ್ನೇನು ಓಪನ್ ಇರೋಲ್ಲ ನನಗೆ ಅನಿಸಿರೋ ಮಟ್ಟಕ್ಕೆ. ನಿಮ್ಗೆ ಯಾರನ್ನ ಗೊತ್ತಿರೋ ದಯವಿಟ್ಟು ಕಮೆಂಟ್ ಮಾಡಿರಿ ಅದನ್ನು. ಬರೀ ಇವಾಗ ಇಲ್ಲೇ ಯಾವ್ದಾರು ಟೀ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಚಿಲ್ ಮಾಡೋಣಂತೆ. ಸ್ನೇಹಿತರೆ ಕಸ್ಟಮರ್ನ ಚರ್ಚಿಂದ ಸೀದಾ ಕರ್ಕೊಂಬಂದಿರೋದು ನಾವು ಎಲ್ಲಿಗಪ್ಪ ಅಂತಂದರೆ ನಮ್ಮ ಔಟ್ಲೆಟ್ಟು ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಔಟ್ಲೆಟ್ ಹತ್ರ ಕರ್ಕೊಂಬಂದಿದ್ದೀನಿ. ಇದು ಬಂದ್ಬಿಟ್ಟಿರೋದು ನಮ್ಮ ಚಾಮುಂಡಿ ಹಿಲ್ಸ್ಗೆ ಹೋಗೋ ಮೇನ್ ರೋಡಲ್ಲಿ, ಅಲ್ಲಿ ಕರ್ಕೊಂಬಂದಿದ್ದೀನಿ. ಬಟ್ ಕಸ್ಟಮರ್ ಇಲ್ಲಿ ಕರ್ಕೊಂಬಂದ್ರೆ ಇಲ್ಲೇನು ಶಾಪಿಂಗ್ ಮಾಡಲಿಲ್ಲ, ಡೈರೆಕ್ಟಾಗಿ ಮೈಸೂರು ಪಾಕ್ ಹತ್ರ ಹೋಗಾರೆ. ಇದ್ರ ಪಕ್ಕದಲ್ಲೇ ಒಂದು ಮೈಸೂರು ಪಾಕ್ ಐತೆ TT ಹತ್ರ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಅಣ್ಣವರು ಬಿಗ್ ಬಾಸ್ಗೆ ಒಂದು ಅದೇನೋ ಇನ್ವಿಟೇಷನ್ ಕೊಡಬೇಕು, ಅದೆಲ್ಲ ಕೊಟ್ಟವ್ರೆ. ಇವರು ಜಲಹಳ್ಳಿಯವರು, ನಮ್ಮ ಬೆಂಗಳೂರವರೇ, ಬಟ್ ಫುಲ್ ಟೂರಿಸ್ಟ್ ಮಾಡ್ತಾ ಇರೋದು ಅಣ್ಣವರು. ಅವರು ಇವಾಗ ಬಿಗ್ ಬಾಸ್ಗೆ ಅಂದ್ಬಿಟ್ಟು ಅದೊಂದು ವಿಡಿಯೋ ಮಾಡಾಕ್ತಾರೆ. ನನಗೆ ಇವಾಗ ನಿಮಗೆ ಕ್ಲಿಪ್ ಒಂದು ಹಾಕ್ತೀನಿ. ನಮಸ್ಕಾರ ಬಿಗ್ ಬಾಸ್, ನನ್ನ ಹೆಸರು ಮುರಳಿ, ನನ್ನ ಹುಟ್ಟೂರು ಜಾಲಹಳ್ಳಿ ವಿಲೇಜು. ನನಗೆ 3 ಜನ ಹೆಣ್ಮಕ್ಳು. ನಾನು ಏನಕ್ಕೆ ಬಿಗ್ ಬಾಸ್ಗೆ ಬರಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ನಾನು ನಂಬಿರೋಂಥ ಡಿಪಾರ್ಟ್ಮೆಂಟು ಟೂರಿಸಮ್ ಡಿಪಾರ್ಟ್ಮೆಂಟು. ನಮಗೆ ಸರ್ಕಾರದಿಂದ ಯಾವುದೇ ರೀತಿ ಪ್ರಕೃತಿ ವಿಕೋಪ ಆಗ್ಬೋದು, ವಾರ ಆಗ್ಬೋದು, ಏನಾದರೂ ಒಂದು ಪ್ರಾಬ್ಲಮ್ ಆದಾಗ ನಮಗೆ ಸಪೋರ್ಟ್ ಮಾಡೋವಂಥದ್ದು ಯಾರೂ ಇಲ್ಲ. ಹಾಗಾಗಿ ನನಗೊಂದು ಅವಕಾಶ ನೀವು ಬಿಗ್ ಬಾಸಲ್ಲಿ ಕೊಟ್ಟರೆ ನಮಗೆ ಭಾಳ ಅನುಕೂಲ ಆಗುತ್ತೆ. ಕೆಲವೊಂದು ಕಡೆ ಅದನ್ನು ತಿಳಿಸ್ಬೇಕು ಅಂತ ನಮಗೆ ಒಂದು ವೇದಿಕೆ ಬೇಕು. ನಾವು ಯಾವ ಅಧಿಕಾರಿಗಳ ಹತ್ರ ಹೋಗೋಕ್ಕಾಗ್ತಾಯಿಲ್ಲ, ಸರ್ಕಾರದ ಗಮನಕ್ಕೆ ತರೋಕ್ಕೂ ಆಗ್ತಾಯಿಲ್ಲ. ಆದರೆ ಈಗ ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ವೇದಿಕೆ ಇದೆಯಲ್ವಾ, ಇದರಿಂದ ಇಲ್ಲೇನಾದರೂ ಸ್ವಲ್ಪ ಏನಾದರೂ ಬದಲಾವಣೆ ಮಾಡಿಸ್ಬೋದು ಅಂದರೆ ಅದು ಬಿಗ್ ಬಾಸಿಂದ ಮಾತ್ರ ಸಾಧ್ಯ. ಹಾಗಾಗಿ ದಯವಿಟ್ಟು ನಾನು ಚಾಲಕರ ಪರವಾಗಿ ಮಾತಾಡೋದಿದೆ, ನಮ್ಮ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋದಿದೆ. ಹಾಗಾಗಿ
ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡಬೇಕು ಬಿಗ್ ಬಾಸ್ ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಇಲ್ಲ ಲಿಂಕ್ ಒಂದು ಹಾಕ್ತೀನಿ, ಅದನ್ನು ದಯವಿಟ್ಟು ನೋಡ್ಕೊಂಬನ್ನಿ. ಇವ್ರು ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ. ಯಾರೂ ಮಾಡಿದ್ದಿಲ್ಲ ಈ ಥರ ಡ್ರೈವರಲ್ಲಿ, ಫಸ್ಟ್ ಟೈಮ್ ಇವ್ರು ಮಾಡಬೇಕು ಅಂತ ಪ್ರಯತ್ನ ಪಟ್ಟವ್ರೆ. ದಯವಿಟ್ಟು ನಮ್ಮ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಸ್ನೇಹಿತರೆ, ಕಸ್ಟಮರ್ನ ಶಾಪಿಂಗು ಅದೆಲ್ಲ ಮುಗಿಸ್ಕೊಂಡು ಮತ್ತು ಅವರು ಸ್ನ್ಯಾಕ್ಸು ಟೀ ಏನೋ ಕುಡಿಬೇಕಾಯಿತು, ಅದನ್ನೆಲ್ಲ ಮುಗಿಸ್ಕೊಂಡು ಸೀದಾ ನಾವು ಬಂದಿರೋದೆ ಚಾಮುಂಡಿ ಹಿಲ್ಸು ಪಾರ್ಕಿಂಗ್ಗೆ. ಬಟ್ ನಾನು ಮೇಲೆ ಹೋಗ್ತಾ ಇಲ್ಲ, ಫಸ್ಟ್ ಟೈಮು ಮೇಲೆ ಹೋಗ್ತಾ ಇಲ್ಲ. ಯಾಕೆ ಲೈಟಾಗಿ ಟಯರ್ಡ್ ಆದಾಗ ಅನಿಸ್ತಾ ಇದೆ. ಆಮೇಲೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ, ಹೋಗೋ ವರ್ಷ ಸಾಕಾಗ್ಬಿಡುತ್ತೆ. ಆ ಕಾರಣದಿಂದ ಹೋಗ್ತಾ ಇಲ್ಲ. ಫಸ್ಟ್ ಟೈಮು ನಮ್ಮ ಚಾಮುಂಡೇಶ್ವರದ ಒಂದು ದರ್ಶನ ಆಚೆ ಕಡೆಯಿಂದನೂ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ದೇವರೇ ಚೆನ್ನಾಗಿ ನೋಡ್ಕೊಳಪ್ಪ. ನಮ್ಮ ಬಲರಾಮನ ಇಲ್ಲಿ ಹಾಕಿದ್ದೀನಿ. ಎರಡೇ ಪಾಯಿಂಟ್ ಐತೆ CNG ಕೆಳಗಡೆ. ಫಸ್ಟ್ ಇಳಿಸ್ಬಿಟ್ಟು CNG ಹಾಕಿಸ್ಕೊಂಡು ಡೈರೆಕ್ಟ್ ಬೆಂಗಳೂರು ನಾನ್ ಸ್ಟಾಪ್ ಎಲ್ಲೂ ನಿಲ್ಸಲ್ಲ. ಊಟಕ್ಕೆ ಮೇ ಬಿ ನಿಲ್ಲಿಸಿದ್ರೆ ನನಗೆ ಗೊತ್ತಿಲ್ಲ ಕಸ್ಟಮರು. ಇನ್ ಕೇಸ್ ನಿಲ್ಲಿಸಿದ್ರೆ ಊಟ ಗೀಟ ಮಾಡ್ಕೊಂಡು ಓಡೋದು. ಬಟ್ ಹೆಂಗೇನೋ ಮಾಡಿ 11 ಗಂಟೆ ಒಳಗಡೆ ರೀಚ್ ಆಗೋದು ಪ್ಲ್ಯಾನ್ ಇರೋದು ನಂದು ಕಸ್ಟಮರ್ದು. ಯಾಕಂದರೆ ಅವ್ರಿಗೂ ಹೇಳಿದ್ದೀನಿ 11 ಗಂಟೆ ಮೇಲೆ ಆದರೆ ಎಕ್ಸ್ಟ್ರಾ ಬಾಟ ಎಲ್ಲ ಓಡುತ್ತೆ ಸರ್, ಯಾಕಂದರೆ ನಾನು ಮಾತಾಡ್ಕೊಂಬಂದಿರೋದೇ ಬೇರೆ, ಇಲ್ಲ ಹೋಗ್ತಾ ಇರೋದೇ ಬೇರೆ ಅಂತ. ಆ ಕಾರಣಕ್ಕೆ ಇಲ್ಲೊಬ್ರು ಯಾರೋ ಗಾಡಿಯವ್ರು ನೋಡಿ, ಓಮಿನಿ ಕಾರ್ ಅವರು ಪಾಪ ದೇವಸ್ಥಾನಕ್ಕೆ ಹೋಗೋರೆ, ಲೈಟ್ ಆನ್ ಮಾಡಿಬಿಟ್ಟು ಹೋಗ್ಬಿಟ್ಟವ್ರೆ. ಡೋರ್ ಓಪನ್ ಐತೋ ಇಲ್ಲ ಅಂತ ಗೊತ್ತಿಲ್ಲ, ಸುಮ್ಮನೆ ತೆಗೆದ್ರೆ ಸುಮ್ಮನೆ ಮಿಸ್ಟೇಕ್ ಆಗುತ್ತೆ. ಹೋಗಿ ಬರೋಸ ಪಕ್ಕ ಬ್ಯಾಟ್ರಿ ಡೌನ್ ಅಂತೂ ಗ್ಯಾರಂಟಿ ಆಗಿಬಿಡುತ್ತೆ. ಹಿಂಗನ ಮಾಡಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಬಟ್ ಗೊತ್ತಿಲ್ಲ. ನಮ್ಮ ಬಲರಾಮ್ ಆ ಕಡೆ ಅವನೇ. ನನಗೆ ವಿಡಿಯೋ ತೆಗಿಬೇಕಾದ್ರೆ ಇದು ಕಾಣಿಸಿದ್ದು. ಬರೋಸ ಪಕ್ಕ ಬ್ಯಾಟ್ರಿ ಡೌನ್ ಆಗಿಬಿಡುತ್ತೆ. 100 200% ಇದಂತೂ ಪಕ್ಕ. ಯಾಕಂದರೆ ಮೇಲೆ ಹೋಗೋಷ್ಟೊತ್ತಿಗೆ ಫುಲ್ಲು ರಶ್ ಆಗೈತೆ. ಅವರೆಲ್ಲ ಮುಗಿಸ್ಕೊಂಡು ವಾಪಸ್ ಬರೋದು ಮಿನಿಮಮ್ 1.5 ಅವರ್ ಆಗುತ್ತೆ. 1.5 ಅವರ್ ಒಳಗಡೆ ಬ್ಯಾಟ್ರಿ ಡೆಡ್ ಆಗಿಬಿಡುತ್ತೆ ಪಕ್ಕ. ಇನ್ನೊಂದು, ನಮ್ಮ ಚಾಲಕರು ಯಾರೇ ಆಗಲಿ ಎಷ್ಟೇ ಅರ್ಜೆಂಟ್ ಇದ್ರೂ ಎಲ್ಲ ಒಂದು ಸುತ್ತು ನೋಡಿಕೊಂಡು ಗಾಡಿ ಎಲ್ಲನೂ ಇವಾಗ ಅಕಸ್ಮಾತ್ ಪಾರ್ಕ್ ಮಾಡಿದ್ರು ಲಾಕ್ ಮಾಡಿದಾದ್ಮೇಲೆ ಒಂದು ರೌಂಡ್ ಗಾಡಿ ಸುತ್ತ ನೋಡಿರಿ, ಎಲ್ಲ ವಿಂಡೋಗಳು ಅಪ್ ಆಗಿದೆಯಾ, ಇಲ್ಲ ಮಿರರ್ ಕ್ಲೋಸ್ ಆಗಿದೆಯಾ, ಇಲ್ಲ ಲೈಟ್ಸ್ ಎಲ್ಲ ಆಫ್ ಆಗೈತಾ. ಆಮೇಲೆ ರೂಫ್ ಲೈಟ್ ಮೇಯ್ನು. ರೂಫ್ ಲೈಟ್ ತುಂಬ ಸರಿ ಮಿಸ್ಟೇಕ್ ಹೊಡೆಯುತ್ತೆ. ಸಾಮಾನ್ಯ ಗಮನಿಸೋಕ್ಕಾಗಲ್ಲ ರೂಫ್ ಲೈಟ್ನ, ಮರ್ತೋಗ್ಬಿಡ್ತೀರಿ. ರೂಫ್ ಲೈಟ್ ಆಫ್ ಮಾಡಿಕೊಂಡು ಒಳಗಡೆ ಹೋಗ್ರಿ. ಯಾಕಂದರೆ ಸುಮ್ಮನೆ ಆಮೇಲೆ ಆನ್ ಮಾಡ್ಕೊಂಡು ನಾವೆಲ್ಲ ಆಚೆ ಹೋಗಿರ್ತೀರಿ. ಹೋಗಿ ಬರೋಸೋದು ಬ್ಯಾಟ್ರಿ ಡೆಡ್ ಆಗಿಬಿಟ್ರೆ ಅದೊಂದು ಸಿಕ್ಕಾಬಿಟ್ಟೆ ದೊಡ್ಡ ತಲೆನೋವು. ಎಲ್ಲ ಗಾಡಿಗಳಲ್ಲೂ ವೈರ್ ಇಟ್ಕೊಂಡಿರಲ್ಲ ಜಂಪ್ ಸ್ಟಾರ್ಟ್ ಮಾಡೋಣ ಅಂತಂದರೆ. ಆಮೇಲೆ ಜಂಪ್ ಸ್ಟಾರ್ಟ್ ಮಾಡೋಕ್ಕೂ ಬೇರೆ ಗಾಡಿಯವ್ರು ಯಾರೂ ಸಪೋರ್ಟ್ ಮಾಡಲ್ಲ. ಏನೋ ಡ್ರೈವರ್ ಇದ್ದರೆ ಪಕ್ಕ ಸಪೋರ್ಟ್ ಮಾಡ್ತಾರೆ. ನಮ್ಮ ಎಲ್ಲೋ ಬೋರ್ಡವರು ಇನ್ ಕೇಸ್ ವೈಟ್ ಬೋರ್ಡವ್ರು ಯಾರೂ ಸಪೋರ್ಟ್ ಮಾಡಲ್ಲ. ಆ ಕಾರಣದಿಂದ ಸಪೋರ್ಟ್ ಮಾಡೋದ್ರಲ್ಲಿ ಒಂದು 5% ಜನ ಯಾರನ್ನ ಸರಿ ಆಯ್ತು ಬಾಣ ಸಪೋರ್ಟ್ ಮಾಡ್ತೀನಿ ಅಂತಾರೆ. ಇನ್ನು ಮೆಕ್ಯಾನಿಕ್ ಕೆಲಸಕ್ಕೆ ಹೋದರೆ ಪಕ್ಕ ಒಂದು 300-400 ರೂಪಾಯಿ ಡಮಾರು ಬೇರೆ ಜಂಪ್ ಸ್ಟಾರ್ಟ್ಗೆ. ಆ ಕಾರಣಕ್ಕೆ ಇನ್ನೊಂದ್ಸರಿ ಯೋಚನೆ ಮಾಡಿ. ಬಟ್ ಇವ್ರದಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ನನಗೇನೆ. ಹೊಟ್ಟೆಲ್ಲ ಉರಿತೈತೆ. ಅದೇ ನಮ್ಮ ಫ್ಯಾಮಿಲಿ ಬಂದವರೋ ಇಲ್ಲ ಫ್ರೆಂಡ್ಸ್ ಬಂದವರೋ ಗೊತ್ತಿಲ್ಲ. ಫ್ಯಾಮಿಲಿ ಬಂದಿರೋದೇ ಪಾಪ ತುಂಬ ಕಷ್ಟ ಆಗ್ಬಿಡುತ್ತೆ. ಮಳೆ ಬೇರೆ ಬೀಳ್ತೈತೆ. ಇಷ್ಟೊತ್ತಲ್ಲಿ ಯಾರು ಜಂಪ್ ಸ್ಟಾರ್ಟ್ ಮಾಡಿಕೊಡ್ತಾರೋ ಗೊತ್ತಿಲ್ಲ. ನನ್ನ ಗಾಡಿಯಲ್ಲಿ ಒಂದು ವೈರ್ ಕಿಟ್ ಇಡಬೇಕು ಅಂದ್ಕೊತಾ ಇದ್ದೀನಿ. ಯಾವಾಗ ನನಗೆ ಯೂಸ್ಫುಲ್ ಆಗಿಲ್ಲ ಅಂದ್ರೆ ಬೇರೆ ಯಾರಿಗಾರ ನಮ್ಮ ಡ್ರೈವರ್ಗೋ ಇಲ್ಲ ವೈಟ್ ಬೋರ್ಡ್ ಯಾರನ್ನ ಒಬ್ರಿಗೆ ಯೂಸ್ಫುಲ್ ಆಗುತ್ತೆ. ಆ ಕಾರಣಕ್ಕೆ ವೈರ್ ಇಡೋಣ ಅಂದ್ಕೊಂಡಿದ್ದೀನಿ ಗಾಡಿಯಲ್ಲಿ. ಕಸ್ಟಮರ್ ಹೋಗೋರೆ ಒಳಗಡೆ ದರ್ಶನಕ್ಕೇನು ಹೋಗಲ್ಲ ಅವ್ರ ಕಸ್ಟಮರು. ಆಚೆನೇ ಕೈ ಮುಕ್ಕೊಂಡು ಬರ್ತೀನಿ ಸರ್ ಅಂತ ಹೇಳಿದ್ದಾರೆ. ಬಂದರೆ ಚಕ್ ಅಂತ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬೀಳ್ತದೆ ಆಚೆ ಕಡೆ. ತೋರಿಸ್ತೀನಿ ನಿಮಗೆ. ಬನ್ನಿ ವೆಯ್ಟ್ ಮಾಡೋಣ ಕಸ್ಟಮರ್ ಬರೋರ್ಗು. ಇದಕ್ಕೆ ಏನಾನ ಒಂದು ದಾರಿ ಉಪಯೋಗಿಸೋಣ. ಟೈಮ್ ಬಂದು ಆಲ್ಮೋಸ್ಟ್ ಅಲ್ಲಿ 8:15 ಆಗ್ತಾಯಿತ್ತು. ಇವಾಗ ಮೈಸೂರಲ್ಲಿ ಒಂದು ಇರೋ CNG ಬಂಕ್ ಹತ್ರ ನಿಂತಿದ್ದಾರೆ. ನನ್ನ 4 ಗಾಡಿ ಐತೆ, ಸ್ವಿಫ್ಟ್ ಡಿಸೈರ್ 3 ಗಾಡಿ ಐತೆ. ಇದಾದಮೇಲೆ ನೆಕ್ಸ್ಟ್ ನನ್ನ ಗಾಡಿ ಹಾಕಿಸ್ಬೇಕು. ನೋಡ್ತಾ ಇರ್ಬೋದು ಬರೀ 2 ಪಾಯಿಂಟ್ ಐತೆ. ಸುಮ್ಮನೆ ಹೈವೇಲಿ ಹತ್ಬಿಟ್ರೆ ನಿಲ್ಸೋಕ್ಕಾಗಲ್ಲ ಬೇರೆ ಎಲ್ಲ ಕಡೆ. ಅದಕ್ಕೆ ನೀವು ಇಲ್ಲಿ ಹಾಕಿಸ್ಕೊಂಡು ಡೈರೆಕ್ಟಾಗಿ ನಾವು ಬೆಂಗಳೂರು ಕಡೆ ಹೊಡ್ತಾ ಇರೋದು. ಊಟಕ್ಕೆ ಮತ್ತೆ ಇನ್ನೊಂದು ಕಡೆ ಸೈಡ್ಗೆ ಹಾಕ್ಬೇಕಂತ. ಪಕ್ಕ 11-12 ಗಂಟೆ ಆಗೋದಂತೂ ಗ್ಯಾರಂಟಿ. CNG ಹಾಕಿಸ್ಬೋಣ ಬನ್ನಿ ಸ್ನೇಹಿತರೆ. ಮೈಸೂರಲ್ಲಿ ಯಾಕೆ ಇಷ್ಟೊಂದು ಲೇಟಾಗಿ ಹಾಕ್ತಾರೆ CNG ಅಂತಂದರೆ 2 ಆಟೋ ಹಾಕಿದ್ಮೇಲೆ ನಮ್ಮ ಕಾರ್ಗೆ ಹಾಕೋದು. ಆ ಥರ ರೂಲ್ಸು ಮೈಸೂರಲ್ಲಿರೋದು. ತುಂಬ ಜನಕ್ಕೆ ಅದು ಗೊತ್ತಿಲ್ಲ. ಕಾದು ಸಾಕಾಗ್ಬಿಡ್ತದೆ. ಬೈಕೊಂತ ಇರ್ತೀರಿ ಯಾಕೆ ಇಷ್ಟು ಲೇಟಾಗಿ ಹಾಕ್ತಾರೆ ಅಂತ. ಬಟ್ ಮೈನ್ ಫ್ಯಾಕ್ಟ್ ಬಂದ್ಬಿಟ್ಟು 2 ಆಟೋಗೆ ಆದಮೇಲೆ ಒಂದು ಕಾರ್ಗೆ ಹಾಕೋದು. ಇದು ಆ್ಯಕ್ಚುಲಿ ಮೈಸೂರಲ್ಲಿ ಇರೋ ರೂಲ್ಸು. ಇದೊಂದೇ ಬಂಕ್ ಅಂತಲ್ಲ, ಎಲ್ಲ ಬಂಕಲ್ಲೂ ಇದು ನೋಡ್ತಾ ಇರ್ಬೋದು. ಆಗ್ಲಿಂದ ವೆಯ್ಟ್ ಮಾಡ್ತಾಯಿದ್ದೀನಿ, ಒಂದೇ ಒಂದು ಗಾಡಿ ಮೂವ್ ಆಗಲಿಲ್ಲ. ಇನ್ನು ಆಟೋಗೆ ಹಾಕ್ತಾವ್ರೆ. ಆಟೋಗೆ ಹಾಕಿದ್ಮೇಲೆ ಗಾಡಿಗೆ ಹಾಕೋದು. ಗಾಡಿಗೆ ಆಯಿತು, ಇನ್ನೊಂದು ಗಾಡಿ ಹೋಗ್ತಾಯಿತ್ತು. ಈ ಗಾಡಿ ಹಾಕೋಕ್ಕಿಂತ ಮುಂಚೆ 2 ಆಟೋ ಹಾಕ್ತಾರೆ. 2 ಆಟೋ ಆದಮೇಲೆ ಈ ಕಾರ್ಗೆ ಹಾಕೋದು. ಇದು ಇಲ್ಲಿ ರೂಲ್ಸ್ ಇರೋದು. ಸ್ನೇಹಿತರೆ, ಅಲ್ಲಿಂದ ಹೊರಟು ಇವಾಗ ಸೀದಾ ನಾವು ಬಂದಿರೋದೇ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಹತ್ರ. ಅಲ್ಲೇನು ಕಾಣಿಸ್ತಿದೆ ಅದು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಆ ಕಡೆ ಇರೋದು. ಅಲ್ಲಿ ಏನು ನೋಡ್ತಾ ಇರೋ ಆ ಹೋಟೆಲ್ ಬಂದ್ಬಿಟ್ಟು ಹಳ್ಳಿ ಮನೆ. ಅದರ ಆಪೋಸಿಟಲ್ಲಿ ಇರೋದು ಪಚತ್ತಾರ ಅಂತ ಮಲ್ಟಿ ರೆಸ್ಟೋರೆಂಟು. ವೆಜ್ ಆ್ಯಂಡ್ ನಾನ್ ವೆಜ್ 2 ಐತೆ. ನಮ್ಮ ಕಸ್ಟಮರೆಲ್ಲ ಫುಲ್ ರೆಡಿಯಾಗಿ ಲಾಸ್ಟ್ ಸ್ಟಾಪ್ ಇದು. ಹೋಗಿ ಊಟಕ್ಕೆ ಅಂತ ನಿಲ್ಸಿದ್ರು. ಊಟ ಗೀಟ ಎಲ್ಲ ಮಾಡಿಕೊಂಡು ಸೀದಾ ಇಲ್ಲಿಂದ ಹೊರಡ್ತಾರಣ. ನಾನ್ ವೆಜ್ಜೇ ತಿನ್ನಬೇಕು ಅಂದರು, ಅದಕ್ಕೆ ಇಲ್ಲಿಗೆ ನಿಲ್ಲಿಸಿದೆ. ನಾನು ಹಳ್ಳಿ ಮನೆಗೆ ಹೋಗೋಣ ಅಂದ್ಕೊಂಡೆ. ಬನ್ನಿ ಹೋಗಿ ಊಟ ಗೀಟ ಮಾಡ್ಕೊಂಡು ಬರೋಣಂತೆ. ಸ್ನೇಹಿತರೆ, ಇವಾಗ ಏನು ಹೋಟ್ಲಿಗೆ ಬಂದಿದ್ರಿ, ಈ ಹೋಟ್ಲು ಇವತ್ತು ಭಾನುವಾರ ಆಗಿರೋ ಕಾರಣದಿಂದ ಸಿಕ್ಕಾಪಟ್ಟೆ ಕ್ರೌಡ್ ಐತೆ. ನೋಡ್ತಾ ಇರ್ಬೋದು, ಫುಲ್ಲು ತುಂಬೋಗೋರೆ.
ಆ ಕಾರಣದಿಂದ ಸಪ್ಲೈ ಸಿಕ್ಕಾಬಿಟ್ಟೆ ಲೇಟು. ಒಂದು ಆರ್ಡ್ರ್ ತೊಗೊಳಕ್ಕೆ ಅರ್ಧ ಗಂಟೆ ಮಾಡೋರೆ, ಇನ್ನು ಪಕ್ಕ ಇಲ್ಲಿ ಊಟ ಸರ್ವ್ ಮಾಡೋಷ್ಟೊತ್ತಿಗೆ ಒಂದು 3/4 ಗಂಟೆ ಆಗುತ್ತೆ. ಅರ್ಥ ಮಾಡ್ಕೊತೀರಿ, ಇವತ್ತು ರಶ್ ಇರೋ ಕಾರಣದಿಂದ ಅವರು ಪಾಪ ಸಪ್ಲೈಯರ್ಗಳು ಜಾಸ್ತಿ ಇಲ್ಲ, ಆರ್ಡರ್ ತೊಗೊಳೋರು ಜಾಸ್ತಿ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು. ಬಟ್ ನನಗೂ ಟೈಮ್ ಆಗಿಬಿಡೋದೆ, ಇವ್ರಿಗೂ ಟೈಮ್ ಆಗಿಬಿಡೋದೆ. ಇವರು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಂತ. ಬಟ್ ಆರ್ಡ್ರ್ ಬರೋಕ್ಕೆ ಇನ್ನೂ ಪಕ್ಕ ಒಂದು ಅರ್ಧ 3/4 ಗಂಟೆ ಅಂತ ಗ್ಯಾರಂಟಿ ಆಗುತ್ತೆ. ವೆಯ್ಟ್ ಮಾಡಬೇಕು, ಇನ್ನು ಬೇರೆ ಪರಿಸ್ಥಿತಿನೇ ಇಲ್ಲ. ಇವ್ರು ವೆಜ್ ಹೋಗೋಣ ಅಂದರೆ ವೆಜ್ ಬೇಡ ಅಂದ್ಬಿಟ್ರು, ನಾನ್ ವೆಜ್ ಬೇಕು ಅಂದರು. ಅದಕ್ಕೆ ವೆಯ್ಟ್ ಮಾಡಿಬಿಟ್ಟು ತಿನ್ಕೊಂಡು ಹೋಗೋಣ. ನಾನೊಂದು ಕುಷ್ಕ, ಒಂದು ಕಬಾಬ್ ಹೇಳಿದ್ದೀನಿ, ನೋಡೋಣಂತೆ ತಿನ್ಕೊಂಡು. ಟೇಸ್ಟ್ ಮೇಯ್ನು. ಇಷ್ಟು ಲೇಟ್ ಮಾಡಿದ್ರು ಟೇಸ್ಟ್ ಚೆನ್ನಾಗಿತ್ತು ಅಂದರೆ ಓಕೆ, ಟೇಸ್ಟ್ ಚೆನ್ನಾಗಿಲ್ಲ ಅಂತಂದರೆ ನಾಟ್ ಓಕೆ. ಊಟ ಕೊಡಲಿ, ತಿನ್ಬಿಟ್ಟು ರಿವ್ಯೂ ಹೇಳೋಣ. ಈಗ ಫೈನಲ್ಲಿ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಟೈಮ್ ಎಷ್ಟಪ್ಪ ಆಗೈತೆ ಅಂದರೆ 1:30 ಮಿಡ್ ನೈಟು. ಇವಾಗ ಕರ್ಕೊಂಡು ಡ್ರಾಪ್ ಮಾಡಿದ್ದೀನಿ. 11 ಗಂಟೆಗೆ ಡ್ರಾಪ್ ಮಾಡಬೇಕಾಗಿದೆ. ಇಲ್ಲೇ ಇದು ಡ್ರಾಪ್ ಮಾಡಿದೆ. ನಮ್ಮ ಅಣ್ಣವರು, ನಮ್ಮ ಸಬ್ಸ್ಕ್ರೈಬರ್ ಅಂತೆ, ಹಂಗೆ ಇಲ್ಲೇ ಸಿಕ್ಕರು ಮಾತಾಡಿಸ್ಕೊಂಡು ಈಗ ನಮ್ಮ ಕಸ್ಟಮರ್ ಹತ್ರ ಎಲ್ಲ ಸೆಟ್ಲ್ಮೆಂಟ್ ಮಾಡಿಸ್ಕೊಂಡು ಹೋಗ್ಬೇಕು. ಬ್ರೋ ಇಲ್ಲ ಟೀ ಕುಡಿಯೋಣ ಅಂತಿದ್ರು, ಹಂಗೆ ಮಾತಾಡಿಸ್ಕೊಂಡು ಈ ಸಲ ನಮ್ದೇ, ಮುಂದಿನ ಸಲ ನಮ್ಮದೇ, ನಮ್ಮದೇ. ಏನಪ್ಪ ಅಂದರೆ JRCB ಅಷ್ಟೇ. ಬನ್ನಿ ಕಸ್ಟಮರ್ ಹತ್ರ ಸೆಟ್ಲ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ಹೊಡೋಣ. ಫೈನಲಿ ಸೆಟ್ಲ್ಮೆಂಟ್ ಎಲ್ಲ ಆಯಿತು ಕಸ್ಟಮರ್ ಹತ್ರ. ಇವಾಗ ಹೊಡೋ ಸಮಯ. ನಮ್ಮ ಕಸ್ಟಮರ್ ಹತ್ರ ರಿವ್ಯೂ ತೊಗೊಳೋಣ. ಸರ್ ಕೈಸೈತಾ ಟ್ರಿಪ್? It was very good. It was very good. And like you are also very cooperative. Thank you. Times 10 o'clock. We went for Mysore. After that, right now we are coming. ಬಟ್ ಬೆಳಗ್ಗೆ ಮಾತ್ರ ಸ್ವಲ್ಪ ಲೇಟ್ ಆಗಿಬಿಡ್ತು ಅಷ್ಟೇ ಕಸ್ಟಮರು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. थैंक यू मैडम. नेक्स्ट टाइम किधर भी जाने का कौन सा कॉन्टेक्ट करते हैं. थैंक यू मैडम. ठीक है बरोಣ. ಬಾಯ್ ಸರ್. ಚಲೋ ಟಾಟಾ. ಬಾಯ್ ಮೇಡಮ್. ಬಾಯ್. ಸರಿ ಬನ್ನಿ ಹೊರಡೋಣ ಮನೆ ಕಡೆಗೆ. ಸ್ನೇಹಿತರೆ, ನಿನ್ನೆ ವೀಡಿಯೋ ಎಂಡ್ ಮಾಡೋದು ಮರ್ತುಬಿಟ್ಟೆ. ಫುಲ್ಲು ಟಯರ್ಡ್ ಆಗಿತ್ತು. ಆ ಕಾರಣದಿಂದ ಡೈರೆಕ್ಟಾಗಿ ಗಾಡಿ ಓಡಿಸ್ಕೊಂಬಂದು ಸೀದಾ ಬರ್ ಮಲ್ಕೊಂಬಿಟ್ಟೆ. ವೀಡಿಯೋ ಎಂಡ್ ಮಾಡೋದೇ ಮರ್ತುಬಿಟ್ಟೆ ನಾನು. ಆಮೇಲೆ ಇವಾಗ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗ್ತಾಯಿತ್ತು ಬಹುಶಃ ನೆನ್ನೆ ವೀಡಿಯೋ ಎಂಡ್ ಮಾಡಿರಲಿಲ್ಲ ಅಂತ. ಸೆಟ್ಲ್ಮೆಂಟ್ ಎಷ್ಟಾಯಿತು, ಆಮೇಲೆ ಯಾವ ಥರ ಹೋಗಿ ಇದು ಬಾಡಿಗೆ, ಏನು ಕತೆ, ಎಕ್ಸ್ಪೆನ್ಸಸ್ ಎಷ್ಟಾಯಿತು ಅಂತ ಇವಾಗ ಹೇಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಲಮ್ಸಮ್ ಬಾಡಿಗೆ ಹೋಗಿದ್ದು. ಇದನ್ನು ಏನಂತಾರೆ ಲಮ್ಸಮ್ ಅಂತಂದರೆ ನೀವು ಕೇಳಿದ್ರೆ ಪ್ಯಾಕೇಜ್ ಡ್ಯೂಟಿ ಹೋಗಿದ್ದು ನಾನು. ಇದು ಯಾವ ಥರ ಕ್ಯಾಲ್ಕುಲೇಟ್ ಆಗುತ್ತಪ್ಪ ಅಂತಂದರೆ ಪೂರ್ತಿ ಎಲ್ಲ ನನ್ನದೇ ಇನ್ಕ್ಲೂಡ್ ಇರುತ್ತೆ. ಆ ಒಂದು ಪಾರ್ಕಿಂಗಿಂದ ಹಿಡಿದು, ಒಂದು ಟೋಲಿಂದ ಹಿಡಿದು, ಡ್ರೈವರ್ ಬಟ್ಟ ಪ್ರತಿಯೊಂದು ಎಲ್ಲ ನನ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಕಸ್ಟಮರು ಸಿಂಗಲ್ ರುಪಿ ನಿಮಗೆ ಕೊಡೋಲ್ಲ. ಲಾಸ್ಟಲ್ಲಿ ಸೆಟ್ಲ್ಮೆಂಟ್ ಟೈಮಲ್ಲಿ ಅಂತ ಅಮೌಂಟ್ ಕೊಡ್ತಾರೆ. ಅದು ಯಾವ ಥರಪ್ಪ ನಾನು ಮಾತಾಡ್ಕೊಂಡು ಹೋಗಿದ್ದು 7,000ಕ್ಕೆ ಪ್ಯಾಕೇಜು. ಬೆಳಗ್ಗೆ 6 ಗಂಟೆಯಿಂದ ನೈಟ್ 11 ಗಂಟೆವರೆಗೂ ಅವ್ರ ಪ್ಯಾಕೇಜ್ ಇದ್ದಿದ್ದು. ಅದಕ್ಕೆ 7,000 ನಾನು ಮಾತಾಡಿದ್ದೆ. ಎಲ್ಲ ರೌಂಡ್ ಟ್ರಿಪ್ಪು. ಇವಾಗ ಪಾರ್ಕಿಂಗು ಮೈಸೂರು ನಿಮ್ಗೆ ಎಲ್ಲ ಕಡೆ ಗೊತ್ತು, ಎಲ್ಲ ಕಡೆ ಪಾರ್ಕಿಂಗ್ ಎಲ್ಲಿ ನಿಲ್ಸಿದ್ರು ಪಾರ್ಕಿಂಗ್ ಕಟ್ಟಲೇಬೇಕು. ಅದಂತೂ ಕಂಪಲ್ಸರಿ, ಯಾವುದೇ ಪಾರ್ಕಿಂಗ್ ಒಳಗಡೆ ಹೋದ್ರೂ. ಆಮೇಲೆ ಟೋಲ್ ಅಂತೂ ಬಂದೇ ಬರುತ್ತೆ. ಇದೆಲ್ಲ ಎಕ್ಸ್ಪೆನ್ಸಸ್ ನಾನು ನೋಡಿಕೊಂಡು ಒಂದು 7,000 ಹೇಳಿದೆ. ಬಟ್ ರೀಸನಬಲ್ ಪ್ರೈಸು, ವರ್ತಿಟ್ಟು, ಕಸ್ಟಮರ್ಗೂ ವರ್ತಿಟ್ಟು, ನನಗೂ ವರ್ತಿಟ್ಟು, ಇಬ್ಬರಿಗೂ ವರ್ಕೌಟ್ ಆಗೋ ಥರನೇ ನೋಡಿಕೊಂಡು ಯೋಚನೆ ಮಾಡಿ ಒಂದೇ ಪ್ಲ್ಯಾನಲ್ಲಿ ಹೋಗಿದ್ದು. ನೆಕ್ಸ್ಟ್ ನಾವು ಅದು ಹೇಳಿದ್ನಲ್ಲ, ನನ್ನ ಡೈರೆಕ್ಟ್ ಇದು ಪ್ಯಾಕೇಜ್ ಎಷ್ಟಪ್ಪ ಅಂದರೆ 7,000 ಮಾತಾಡ್ಕೊಂಡು ಹೋಗಿದ್ದು. 6 ಗಂಟೆಯಿಂದ 11 ಗಂಟೆವರೆಗೂ. ಬಟ್ ರಾತ್ರಿ ಡ್ರಾಪ್ ಆಗೋಕ್ಕೆ 1:30 ಆಗಿತ್ತು ಕಸ್ಟಮರ್ ಮನೆ ಹತ್ರ. ಅದಕ್ಕೆ ನಾನು ಆಲ್ರೆಡಿ ಮುಂಚೆನೇ ಇನ್ಫಾರ್ಮ್ ಮಾಡಿದ್ದೆ, ಸರ್ ಇನ್ ಕೇಸ್ ಏನೋ 11 ಕ್ರಾಸ್ ಆಗಿ 11:30 ಆದರೂ ಪರವಾಗಿಲ್ಲ, ಎಕ್ಸ್ಕ್ಯೂಸ್ ಕೊಡೋಣ. ಇನ್ ಕೇಸ್ 12 ಮೇಲೆ ಇಲ್ಲ 11:45 ಮೇಲೆ ಆ ಥರ ಆಚೆ ನಾವು ಹೋದಾಗ ಎಕ್ಸ್ಟ್ರಾ 500 ರೂಪೀಸು ಡ್ರೈವರ್ ಬಟ ಅಂತ ಪೇ ಮಾಡಲೇಬೇಕು ಸರ್. ಯಾಕಂದರೆ ನಾನು ಈ ಥರ ಮಾತಾಡ್ಕೊಂಡು ಹೋಗಿರೋದು ಪ್ಯಾಕೇಜ್ ಡ್ಯೂಟಿಯಲ್ಲಿ ಟೈಮಿಂಗ್ ಜಾಸ್ತಿ ಓಡುತ್ತಲ್ಲ ಆ ಕಾರಣಕ್ಕೆ ಅಂತ. ಓಕೆ ಸರ್ ಆಯಿತು ಅಂತ ಕಸ್ಟಮರ್ ಅರ್ಥ ಮಾಡಿಕೊಂಡು ಅವರು ಪೇಮೆಂಟ್ ಮಾಡಿ ಹೋದರು. ಟೋಟಲಾಗಿ ನನಗೆ ಪೇ ಮಾಡಿದ್ದವರು 7,500 ರೂಪಾಯಿ. 500 ರೂಪಾಯಿ ಮಾತ್ರ ಎಕ್ಸ್ಟ್ರಾ ಅದರದ್ದು ಟೈಮಿಂಗ್ಸ್ದು. ಆ ಕಾರಣಕ್ಕೆ ಅದೊಂದೇ ಒಂದು ಕಾರಣಕ್ಕೆ ನೈಟ್ ಅಲಯನ್ಸ್ ಅಂತ ಅದು ಕೊಟ್ಟಿರೋದು. ನನ್ನ ಎಕ್ಸ್ಪೆನ್ಸಸ್ ಎಷ್ಟಾಯ್ತಪ್ಪ ಅಂತಂದರೆ 2 ಫುಲ್ ಟ್ಯಾಂಕು 750 ರೂಪಾಯಿ CNG. ಒಂದು ಬೆಂಗಳೂರಲ್ಲಿ ಹಾಕ್ಸ್ಕೊಂಡು ಹೋಗಿದ್ದು, ಕನ್ಮಂಗ್ಲ ಗೇಟಲ್ಲಿ, ಇನ್ನೊಂದು ಮೈಸೂರಲ್ಲಿ ಹಾಕ್ಸಿದ್ದು, ಬೆಂಗಳೂರು ಬರೋ ರೂಟಲ್ಲಿ. 2 ಕಡೆ ಹಾಕ್ಸಿದ್ದು 750 ರೂಪಾಯಿ. ಕರೆಕ್ಟಾಗಿ ಮನೆಗೆ ಬರೋಷ್ಟೊತ್ತಿಗೆ 2ಕ್ಕೂ CNG ಡಮಾರು. ಅಲ್ಲಿ ಡೈರೆಕ್ಟಾಗಿ ನಾನು ವಾಪಸ್ CNG ಬಂಕ್ ಹತ್ರ ಹೋಗೋಷ್ಟೊತ್ತಿಗೆ CNG ಡಮಾರು. ಅಲ್ಲಿ ಹಾಕ್ಸಿದ್ದು ಇಲ್ಲಿ ಮನೆಯವ್ರಿಗೂ ಆರಾಮಾಗಿ ಬಂತು. ಇನ್ನು 1 ಪಾಯಿಂಟ್ ಏನು ಇರ್ಬೋದು CNG ಅಷ್ಟೇ. ಟೋಲ್ ಎಷ್ಟಪ್ಪ ಆಯಿತು ಅಂದರೆ 560 ರೂಪಾಯಿ ಟೋಲ್ ಬಿದ್ದೈತೆ. ಪಾರ್ಕಿಂಗ್ ಎಷ್ಟು ಖರ್ಚಾಯ್ತು ಅಂದರೆ 100 ರೂಪಾಯಿ ಖರ್ಚಾಗೈತೆ. ಒಂದು ಬಂದ್ಬಿಟ್ಟು ಮೈಸೂರು ಪ್ಯಾಲೇಸ್ ಹತ್ರ, ಇನ್ನೊಂದು ಬಂದ್ಬಿಟ್ಟು ಚಾಮುಂಡಿ ಬೆಟ್ಟದ ಹತ್ರ. ಎರಡೇ ಕಡೆ ಪಾರ್ಕಿಂಗ್ ಕಟ್ಟಿದ್ದೆ. ಯಾಕಂದರೆ ಕಸ್ಟಮರ್ ತುಂಬ ಕಡೆ ಎಲ್ಲೂ ಹೋಗಲಿಲ್ಲ. ಆ ಕಾರಣಕ್ಕೆ ತುಂಬ ಕಡೆ ಹೋಗಿದ್ರೆ ಪಕ್ಕ ಪಾರ್ಕಿಂಗ್ ಜಾಸ್ತಿ ಬೀಳ್ತಾಯಿತ್ತು. ಅವರೆಲ್ಲೂ ಹೋಗಲಿಲ್ಲ ಆ ಕಾರಣಕ್ಕೆ. ಯಾಕಂದರೆ ಟೈಮ್ ಜಾಸ್ತಿ ಆಗಿಬಿಟ್ಟಿತ್ತು ಲೇಟಾಗಿ ಹೊಟ್ಟಿದ್ದಕ್ಕೆ. ನನ್ನ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು ಟೋಟಲಾಗಿ 1,500 ಪ್ಲಸ್ 100 1,600. 1,600 ಪ್ಲಸ್ 560 ಅಂದರೆ 2,160 ರೂಪಾಯಿ ಖರ್ಚಾಗೈತೆ 7,500ರಲ್ಲಿ. ಇದು ನನ್ನ ಟ್ರಿಪ್ಪಿನ ಟೋಟಲ್ ಖರ್ಚು ಮತ್ತು ನನ್ನ ಅರ್ನಿಂಗ್ಸು.
ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾರೆ. ಇನ್ನೂ ಹೆಚ್ಚಿನ ವಿಡಿಯೋ ಮಾಡ್ತಾ ಇರೋಣ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಗಂಟೆ ಹೊಡೆದ್ಬಿಡ್ರಪ್ಪ. ಸಿಗೋಣ ಮತ್ತೊಂದು ವಿಡಿಯೋಗಳಲ್ಲಿ. ಟೇಕ್ ಕೇರ್, ಟಾಟಾ, ಬೈ ಬಾಯ್.